ರಾಜ್ಯಸಭೆಯ 24 ಸೀಟ್ಗಳ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜೂನ್ 18ರಂದು ರಾಜ್ಯಸಭೆಯ 24 ಸ್ಥಾನಗಳಿಗೆ ಚುನಾವಣೆ. ರಾಜ್ಯಸಭೆಯ 24 ಸೀಟ್ಗಳ ಚುನಾವಣಾ ಡೇಟ್ ಫಿಕ್ಸ್. ಜೂನ್ 18ರಂದು ರಾಜ್ಯಸಭೆಯ 24 ಸ್ಥಾನಗಳಿಗೆ ಚುನಾವಣೆ. ಕರ್ನಾಟಕದ 4 ಸ್ಥಾನ ಸೇರಿ ಒಟ್ಟು 24 ಸ್ಥಾನಗಳಿಗೆ ಚುನಾವಣೆ. ಕೇಂದ್ರ ಚುನಾವಣಾ ಆಯೋಗದಿಂದ ದಿನಾಂಕ ಘೋಷಣೆ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ನಡೆಯಲಿದೆ ಈ ಒಂದು ಎಲೆಕ್ಷನ್. ರಾಜ್ಯಸಭೆಯ 24 ಸೀಟ್ಗಳ ಚುನಾವಣೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಕರ್ನಾಟಕದ 4 ಸ್ಥಾನ ಸೇರಿ ಒಟ್ಟು 24 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಜೂನ್ 18ರಂದು ರಾಜ್ಯಸಭೆಯ 24 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಈ ಒಂದು ಎಲೆಕ್ಷನ್ ನಡೆಯಲಿದೆ. ಯಾವಾಗ ಎಲೆಕ್ಷನ್ ನಡೆಯುತ್ತೆ ಅಂತ ಬಹಳ ಒಂದು ಕುತೂಹಲ ಇತ್ತು. ಈಗ ಸದ್ಯಕ್ಕೆ ಕೇಂದ್ರ ಚುನಾವಣಾ ಆಯೋಗ ರಾಜ್ಯಸಭೆ 24 ಸ್ಥಾನಗಳ ಚುನಾವಣಾ ಮುಹೂರ್ತವನ್ನು ಫಿಕ್ಸ್ ಮಾಡಿದೆ. ಕರ್ನಾಟಕ ರಾಜಕೀಯ ಜೊತೆಗೆ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕಲಾಗಿತ್ತು. ಸದ್ಯಕ್ಕೆ ದೆಹಲಿ ರಾಜಕಾರಣದಲ್ಲಿ ಬಹಳ ಒಂದು ಬದಲಾವಣೆ ಆಗಲಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ಬಹಳ ಮುಖ್ಯವಾಗಿ ರಾಜ್ಯಸಭೆಯಲ್ಲಿ 24 ಸೀಟ್ಗಳಿಗೆ ಚುನಾವಣೆ ಯಾವಾಗ ಎಂಬ ಚರ್ಚೆ ಕೂಡ ನಡೀತಾ ಇತ್ತು. ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆ ದೇವೇಗೌಡರ ಅವಧಿ ಮುಕ್ತಾಯ. ಜೆಡಿಎಸ್ ವರಿಷ್ಠ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ಮುಖಂಡ ಈರಣ್ಣ ಕರಾಡಿ, ಕೆ ನಾರಾಯಣ ರಾಜ್ಯಸಭೆ ಅವಧಿ ಮುಕ್ತಾಯ. ಇದೇ ಜೂನ್ 25ರಂದು ರಾಜ್ಯಸಭೆಯ ಪ್ರಸಕ್ತ ಅವಧಿ ಕೊನೆ. ಅವಧಿ ಮುಗಿಯುವ 24 ರಾಜ್ಯಸಭೆಗೆ ಈಗ ಹೊಸ ಚುನಾವಣೆ. ಜೂನ್ 1, 2026ರಂದು ಚುನಾವಣೆಗೆ ಸಂಬಂಧಿಸಿ ಅಧಿಕೃತ ಅಧಿಸೂಚನೆ. ಜೂನ್ 8ರವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರುತ್ತೆ. 9ರಂದು ಆ ಒಂದು ನಾಮಪತ್ರವನ್ನು ಪರಿಶೀಲನೆ ಮಾಡಲಾಗುತ್ತೆ. ಜೂನ್ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ. ಜೂನ್ 18ರಂದು ಬಹಳ ಪ್ರಮುಖವಾಗಿ ಮತ ಎಣಿಕೆ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಇನ್ನು ಬೆಳಗ್ಗೆ 9ರಿಂದ ಸಂಜೆ 4ರವರೆಗೂ ಜೂನ್ 18ರಂದು ಈ ಒಂದು ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಹಾಗಾಗಿ ಮತದಾನ ಪ್ರಕ್ರಿಯೆಗೆ ಆ ಒಂದು ಸಂದರ್ಭದಲ್ಲಿ ಸಕಲ ರೀತಿ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಈಗ ಜೂನ್ 1, 2026ರಂದು ಚುನಾವಣೆಗೆ ಸಂಬಂಧಿಸಿ ಅಧಿಕೃತ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗುತ್ತೆ. ಜೂನ್ 8ರವರೆಗೂ ಕೂಡ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಯಾರೆಲ್ಲ ಒಂದು ಸ್ಪರ್ಧೆ ಮಾಡಬೇಕು ಅಂತ ಇರ್ತಾರೆ ಅವರೆಲ್ಲರೂ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಇನ್ನು ಆ ಒಂದು ನಾಮಪತ್ರ ಸಲ್ಲಿಕೆ ಏನಿರುತ್ತೆ ಅದು 9ನೇ ತಾರೀಕು, ಅದನ್ನೆಲ್ಲವನ್ನು ಕೂಡ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಜೂನ್ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆ ದಿನಾಂಕ ಕೂಡ ಇರುತ್ತೆ.